ANMR ನ್ಯೂಸ್ಗೆ ಸ್ವಾಗತ. ಅಂತರರಾಜ್ಯ ಕಳ್ಳನ ಬಂಧನ, 12 ಲಕ್ಷ ರು ಬೈಕ್ಗಳು ವಶಕ್ಕೆ. ಮನೆಯ ಬಾಗಿಲಿಗೆ ಅಳವಡಿಸಿಕೊಂಡಿರುವ ಹಿತ್ತಾಳೆ ಹ್ಯಾಂಡಲ್ ಸಾಮಗ್ರಿಗಳನ್ನು ಮತ್ತು ಸುಮಾರು 12 ಲಕ್ಷ ರು ಬೆಲೆ ಬಾಳುವ 12 ವಿವಿಧ ವಾಹನಗಳನ್ನು ಕಳ್ಳತನ ಮಾಡಿದ್ದ ಅಂತರರಾಜ್ಯ ಕಳ್ಳನನ್ನು ಚಿಂತಾಮಣಿ ನಗರ ಠಾಣೆ ಪೊಲೀಸರು ನೆರೆಯ ಆಂಧ್ರ ಪ್ರದೇಶದ ರಾಯಚೂಟಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ಕೋಲಾರ ಜಿಲ್ಲೆ ಬಂಗಾರಪೇಟೆಯ ನಿವಾಸಿ 25 ವರ್ಷದ ಬಂಗಾರಪ್ಪ ಎಂದು ಗುರುತಿಸಲಾಗಿದೆ. ಹೌದು, ಕಳ್ಳರು ಚಿನ್ನ, ಬೆಳ್ಳಿಯ ಆಭರಣಗಳು, ವಿವಿಧ ವಾಹನಗಳು ಕಳ್ಳತನ ಮಾಡುವುದರ ಜೊತೆಗೆ ದೇವಾಲಯದಲ್ಲಿರುವ ಉಂಡಿ, ಹಿತ್ತಾಳೆ ಗಂಟೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಉದಾಹರಣೆಗಳು ನಮ್ಮಲ್ಲಿ ಇವೆ. ಆದರೆ ನಗರ ಠಾಣೆಯ ಪೊಲೀಸರಿಗೆ ಸಿಕ್ಕಿರುವ ಈ ಕಳ್ಳ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಗರದ ರಾಜೀವ್ ನಗರ ಬಡಾವಣೆಯ ಹಲವಾರು ಮನೆಗಳ ಮುಂಬಾಗಿಲಿಗೆ ಅಳವಡಿಸಿದ್ದ ಹಿತ್ತಾಳೆಯ ಹ್ಯಾಂಡಲನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಲ್ಲದೆ ನಗರದ ಹಲವಾರು ಕಡೆ 12 ಲಕ್ಷ ರುಗಳಿಗೂ ಹೆಚ್ಚು ಬೆಲೆ ಬಾಳುವ ವಿವಿಧ ದ್ವಿಚಕ್ರ ವಾಹನಗಳನ್ನು ಸಹ ಕಳ್ಳತನ ಮಾಡಿದ್ದಾನೆ. ಮನೆಗಳ ಮುಂಬಾಗಿಲಿಗೆ ಅಳವಡಿಸಿರುವ 1000 ರು ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ಗಳನ್ನು ಮತ್ತು ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದ ಈ ಕಳ್ಳ ಎಲ್ಲರೂ ಮನೆಯಲ್ಲಿ ಮಲಗಿದ್ದಾಗ ಮನೆಯವರಿಗೆ ಎಚ್ಚರವಾಗದಂತೆ ತನ್ನ ಕೈ ಚಳಕ ತೋರಿಸಿ ಕಳ್ಳತನ ಮಾಡುವ ಚಾಣಾಕ್ಷ ಹೊಂದಿದ್ದಾನೆ. ಕಳ್ಳತನ ಮಾಡಿರೋ ಬಗ್ಗೆ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿದಾಗ ಕಳ್ಳ ಮನೆಯ ಗೇಟ್ ಬಾಗಿಲು ತೆಗೆದು ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ಮತ್ತು ವಾಹನಗಳು ಕಳ್ಳತನ ಮಾಡಿಕೊಂಡು ಹೋಗಿರುವುದು ಸಹ ಸರಿಯಾಗಿದೆ. ಸಾರ್ವಜನಿಕರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲೆ ಮಾಡಿಕೊಂಡ ನಗರ ಠಾಣೆಯ ಪೊಲೀಸರು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕ ಆರೋಪಿಯ ಮುಖದ ಚಹರೆ ಗುರುತು, ಕಳ್ಳತನ ನಡೆಸಿದ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಮಾಡಿರುವ ಮಾಹಿತಿಯನ್ನು ಆಧರಿಸಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಅಪರಾಧ ದಳದ ಪೊಲೀಸರ ತಂಡ ನೆರೆಯ ಆಂಧ್ರ ಪ್ರದೇಶದ ರಾಯಚೂಟಿಯಲ್ಲಿ ಆರೋಪಿಯನ್ನು ಬಂಧಿಸಿ ಆರೋಪಿಯಿಂದ 10 ಹ್ಯಾಂಡಲ್ಗಳು, ಚಿಂತಾಮಣಿ, ಮಾಲೂರು, ಹೊಸಕೋಟೆ, ಅತ್ತಿಬೆಲೆ ಹಾಗೂ ಕೋಲಾರ ಕಡೆ ಕಳ್ಳತನ ಮಾಡಿದ 6 ಪಲ್ಸರ್ ದ್ವಿಚಕ್ರ ವಾಹನಗಳು, 2 ಬುಲೆಟ್ ವಾಹನಗಳು, 1 ಹೀರೋ ಹೋಂಡಾ ಮತ್ತು 3 ಆಕ್ಸಿಸ್ ವಾಹನಗಳನ್ನು ವಶಪಡಿಸಿಕೊಂಡು ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಸಹ ಯಶಸ್ವಿಯಾಗಿದ್ದಾರೆ. ಇನ್ನು ಎಸ್ಪಿ ಕುಶಲ್ ಚೌಕ್ಸೆ ಮತ್ತು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, PSI ರಮೇಶ್ ಮತ್ತು ಸಿಬ್ಬಂದಿಯವರಾದ ASI ಆಂಜಪ್ಪ, HC ಜಗದೀಶ್, ಮಂಜುನಾಥ್, ಶ್ರೀನಿವಾಸ ಮೂರ್ತಿ, ಸಿದ್ದರೂಢ ಮತ್ತು ಲೋಕೇಶ್ ತಂಡ ಆರೋಪಿಯನ್ನು ಬಂಧಿಸಿ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ.